ನಮಸ್ಕಾರ, ನಾನು ನಿಮ್ಮ ತ್ರಾಡೋತಿಲ್ ಕನ್ನಡ. ಸೊ ಇವತ್ತು ಡೇ 2. ನಾವು ನಮ್ಮ ರೂಮಿಂದ ಚೆಕ್ಔಟ್ ಆಗ್ತಾ ಇದ್ದೀವಿ. ಬಾಯ್ಸ್ ಎಲ್ಲ ಅವ್ರ ಗಾಡಿ ಚೈನ್ ಲೂಬ್ ಆಗಿರ್ಬೋದು, ಆಮೇಲೆ ಗಾಡಿ ಮೇಲೆ ಟಾಪ್ ಬ್ಯಾಗ್ಸ್ ಇನ್ಸ್ಟಾಲ್ ಮಾಡೋದಾಗಿರ್ಬೋದು ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದೀನಿ, ಏನು ಭಂಗಿ ಕೋಟ್ಸ್ ಹಾಕ್ಬೇಕು ಮುಗೀತು. ನೋಡಿ ಗಾಡಿ ಹೆಂಗೆ ಕಾಣ್ತಾ ಇದೆ, ಸಕಾಲಾಗಿ ಕಾಣ್ತಾ ಇದೆ ಅಲ್ಲ. ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ. ನೀವು ಬನ್ನಿ ಕ್ಯಾಮ್ರಾದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇವಾಗ ಟೈಮು ಎಷ್ಟಾಗಿದೆ? ಬೆಳಗ್ಗೆ 7 ಗಂಟೆ ಆಗಿದೆ. ಇವತ್ತು ಹೆಂಗಾದರೂ ಒಂದು ಅರೌಂಡ್ 700 to 800 ಕಿಲೋಮೀಟರ್ಸ್ ಕವರ್ ಮಾಡಬೇಕು ಅಂತ ಇದ್ದೀವಿ. ಗೊತ್ತಿಲ್ಲ, ನೋಡೋಣ ಎಷ್ಟಾಗುತ್ತೆ, ಎಷ್ಟು ಬ್ರೇಕ್ಸ್ ತೊಗೊತೀವ ಅಂತ. ನೋಡ್ತಾ ಇರಿ ಹಂಗೆ. ಸೊ ಎಲ್ಲ ಗೇಡ ಬಾಯ್ಸ್ ಹೋಗ್ತಾ ಇದ್ದೀವಿ ಇವಾಗ ನಾಗ್ಪುರ್ಗೆ. ನೆಕ್ಸ್ಟ್ ಡೆಸ್ಟಿನೇಷನ್ ನಮಗೆ ನಾಗ್ಪುರ್ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕಿಂತ ಮುಂದೆ ಟ್ರಾವೆಲ್ ಮಾಡಲೇಬೇಕು, ಇಲ್ಲಾಂದ್ರೆ 5 ದಿನ ಆಗ್ಬಿಡುತ್ತೆ ಅಷ್ಟೇ. ದಿನಕ್ಕೆ 500 ಹಿಂಗೆ ಹೊಡ್ಕೊಂಡು ಹೋದ್ರೆ ಮುಗೀತು ಕತೆ. ಅದಕ್ಕೆ ಒಂದಿನ 700, ಒಂದಿನ 600, ಒಂದಿನ 800 ಈ ಥರ. ನೋಡಿ ಹೈದರಾಬಾದ್ ಹೆಂಗಿದೆ, ಸೇಮ್ ಬೆಂಗಳೂರು ಥರನೇ. ಒಂದೊಂದು ಏರಿಯಾ ಚೆನ್ನಾಗೂ ಇದೆ, ಒಂದೊಂದು ಏರಿಯಾ ಖರಾಬಾಗೂ ಇದೆ. ಎಲ್ಲ ಫ್ಲೈಓವರ್ಗಳು, ಟ್ರಾಫಿಕ್ ತುಂಬ ಆಗ್ಬಿಟ್ಟಿದೆ. ಇವಾಗ ಬೆಳಗ್ಗೆ 7:30. ನೋಡಿ ಒಂದು ಮಣ್ಣು ಹರಿಸ್ಕೊಂಡು ಹೋಯ್ತಾವನಿ ಒಂದು ಸೌರಭು. ಮಾಡ್ತಾವ ನೋಡಿ ವಾಯ್ಸ್. ಅವನ ಕೈ ಇದೆ, ಕೈ ಕಾಣಿಸ್ತು ನನಗೆ. ಕೈ ಇದೆ ಅವನಿಗೆ. ಹಾಂ, ಕೈ ಇಟ್ಕೊಂಡು ಇದು ಮಾಡ್ತಾವನು ಅವನು. ಕೈ ಇದೆ ಅವನಿಗೆ, ಲಿಟ್ರಲಿ ನೋಡಿದೆ ನಾನು. ಬಾಯ್ಸ್, ಇಲ್ಲಿ ಎದುರುಗಡೆ ಒಂದು ಮಾನ್ಯುಮೆಂಟ್ ಇದೆ. ಅದ್ರ ಹೆಸರೇನು ಗೊತ್ತಿಲ್ಲ ನನಗೆ, ಬಟ್ ನೋಡೋಕೆ ಚೆನ್ನಾಗಿದೆ. ನೋಡಿ ವಿಧಾನಸೌಧ ಥರನೇ ಇದೆ ನೋಡಿ. ಥರ ಮಿರರ್ ಥರ ಇದೆ, ಇದು ಚೆನ್ನಾಗಿದೆ. ಗೊತ್ತಿದ್ರೆ ತಿಳಿಸಿ ಕಮೆಂಟಲ್ಲಿ ಏನದು ಅಂತ. ವಾಯ್ಸಲ್ಲಿ ಯಾವುದು ನದಿ ನೋಡಿ, ಅಲ್ಲಿ ಚೆನ್ನಾಗಿದೆ. ನದಿನೋ ಕೆರೆನೋ ಗೊತ್ತಿಲ್ಲ, ಸಕಾಲಾಗಿ ಕಾಣ್ತಾ ಇದೆ. ಓ, ನಾರ್ತ್ ಇಂಡಿಯಾ ಥರ ಇದೆ ನೋಡಿ. ಸೆಂಟ್ರಲ್ ಇದೆ ಸ್ಟ್ಯಾಚು ಅದು. ಗುರು ಇಲ್ಲೊಂದು ಫೋಟೋ ತಗೊಬೇಕು ಗುರು, ಚೆನ್ನಾಗಿದೆ. ಹುಡುಗರು ನಿಲ್ಸಲ್ಲ ಅನ್ಸುತ್ತೆ ನೋಡಿ, ಸಕ್ಕತ್ತಾಗಿದೆ ನೋಡಿ. ಅಲ್ಲಿ ಪಾರಿವಾಳಗಳಿದೆ, ಒಂದು ರೇವ್ಗೆ ಎಲ್ಲ ಹಾರೋಗ್ಬಿಡ್ತವೆ. ಸುಮ್ಮನೆ ಬೇಡ, ಕೂತಿರ್ಲಿ. ಫುಲ್ ಪೆಟ್ರೋಲ್ ಇತ್ತು, ಇನ್ನೂ ಒಂದು 60 ಕಿಲೋಮೀಟರ್ ರೇಂಜ್ ಇತ್ತು, ಬಟ್ ಹಾಕ್ಸ್ಕೊತಾ ಇದ್ದೀನಿ. ಯಾವಾಗಲೂ ಅಷ್ಟೇ, ಎಲ್ಲರೂ ಫ್ಯೂಲ್ ಹಾಕ್ಸ್ದಾಗ ನಿಲ್ಲಿಸ್ತಾರಲ್ಲ, ಆವಾಗಲೇ ಹಾಕ್ಸ್ಕೊಂಬಿಡಿ ಎಲ್ಲರೂ. ಇನ್ನೂ ಅರ್ಧ ಟ್ಯಾಂಕ್ ಇದೆ ಅಂದ್ಬಿಟ್ಟು ಬರುತ್ತೆ ಅಂದ್ಬಿಟ್ಟು ಇಗ್ನೋರ್ ಮಾಡಬೇಡಿ. ಎಲ್ಲ ತಕ್ಷಣ ಹಾಕೊಂಬಿಡ್ಬೇಕು. ಡಾಲೋ ಆರ ಈಗ 12.5 ಲೀಟ್ರು. ಸೊ ವಾಯ್ಸ್ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ವಿ. ತುಂಬ ಹೊತ್ತು ಗಾಡಿ ಓಡಿಸಿದ್ವಿ. ಮಧ್ಯೆ ಮಳೆನೂ ಬಂದಿತ್ತು, ಕ್ಯಾಮ್ರಾ ಎಲ್ಲ ತೆಗೆದು ಒಳಗೆ ಇಟ್ಕೊಂಡಿದ್ದೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ನಮ್ಮ ಹುಡುಗರು ಮುಂದೆ ಹೋಗಿದ್ದಾರೆ, ನಾನು ಗ್ಲೌಸ್ ತೊಗೊತಾ ಇದ್ದೆ. ನಾವು ಹೊರಡೋಣ ಬನ್ನಿ. ಇನ್ನು 340 ಕಿಲೋಮೀಟರ್ಸ್ ಇದೆ ಅನ್ಸುತ್ತೆ ನಾಗ್ಪುರ್ಗೆ. ಗೊತ್ತಿಲ್ಲ, ಸಂಜೆ 5:30 ಅಂತ ಇಟ್ಕೊಂಡಿದ್ದೀವಿ ಟಾರ್ಗೆಟು ನಾಗ್ಪುರು. ನೋಡೋಣ. 344 ಇದೆ. ಚಲೋ.
ರಿಯಾಕ್ಷನ್ ನೋಡ್ರಿ ಗುರು, ರಿಯಾಕ್ಷನ್ನು ಅಲ್ಲಿ ಹೈದ್ರಾಬಾದಲ್ಲಂತೂ ಕೇಳಲೇಬೇಡಿ, ಕೌಂಟ್ಲೆಸ್ ರಿಯಾಕ್ಷನ್ಗಳು. ಈಗ ಸ್ವಲ್ಪ ಹೊತ್ರ ಮುಂಚೆ ನಾನು ಗಾಡಿನ ಹೆಂಗೆ ಹೊಡೆದಿದ್ದೀನಿ ಅಂದರೆ 10 ಕಿಲೋಮೀಟ್ರು 5 ನಿಮಿಷನೂ ಆಗಿಲ್ಲ, 10 ಕಿಲೋಮೀಟ್ರ್ ಕವರ್ ಮಾಡಿಬಿಟ್ಟಿದ್ದೀನಿ. ಇಲ್ಲ 5 ನಿಮಿಷ ತುಂಬ ಜಾಸ್ತಿ ಆಯಿತು ಅನ್ಸುತ್ತೆ. ಎಷ್ಟೋ ಒಂದು 180 ಕಿಲೋಮೀಟ್ರ್ ಸ್ಪೀಡಲ್ಲಿ ಹಂಗೆ ಹಿಡಿದಿಟ್ಕೊಂಡಿದ್ದೀನಿ, ಹಂಗೆ ಒಂದು 10 ಸೆಕೆಂಡ್ ಹಿಡಿದಿಟ್ಕೊಂಡಿದ್ದ ಗುರು 180 ಸ್ಪೀಡಲ್ಲಿ. ಗಾಡಿ ಮೈಲೇಜ್ ಎಕ್ಕುಟ್ಟು ಹೋಗ್ಬಿಡ್ತು. ಥ್ರೂ ಔಟ್ ದ ಟ್ರಿಪ್ಪು ನನಗೆ 25, 27, 21 ಹಿಂಗೆ ಕೊಡ್ತು. ಒಂದು ಫುಲ್ ಟ್ಯಾಂಕಲ್ಲಿ ಒಂದು 220 ಹೋಗ್ಬೋದು ಅಂದ್ಕೊಳ್ಳಿ, 230, 240 ಹೋಗ್ಬೋದು ಅಂದ್ಕೊಳ್ಳಿ ಒಂದು ಫುಲ್ ಟ್ಯಾಂಕಲ್ಲಿ. GT ಎಸ್ಪೆಷಲಿ 177ಗೆ ಬ್ಲಿಂಕ್ ಹೊಡಿತಾ ಇದೆ, ಆ ರೀತಿ ಚಚ್ಬಿಟ್ಟಿದ್ದೀನಿ ಗುರು. ಸಾಕಾಗಲ್ಲ ಗುರು, ಭಯನೇ ಆಗಲ್ಲ ಗಾಡಿ ಇವಾಗ. ನಿಜ ಮುಂಚೆ ಎಷ್ಟು ಭಯ ಆಗ್ತಿತ್ತು ಗೊತ್ತಾ ಓಡಿಸ್ಬೇಕಾದ್ರೆ. 170, 180 ಎಲ್ಲ ತುಂಬ ಹಳೆ ಪರಿಚಯ ಆಗ್ಬಿಟ್ಟೈತಿ ಇವಾಗಂತೂ ನಮಗೆ. ಇನ್ನೂ ಏನಾದರೂ ಕಿಕ್ಕಿರೋದು ಬೇಕು ಗುರು. ಆದಷ್ಟು ಬೇಗ ಅಪ್ಗ್ರೇಡ್ ಆಗಬೇಕು ಸೂಪರ್ ಬೈಕ್ಗೆ. ಫಸ್ಟು ಲಡಾಖ್ ಮುಗಿಸ್ಕೊಂಡು ಬರೋಣ, ಆಮೇಲೆ ನೋಡೋಣ ಏನು ಮಾಡಬಹುದು ಅಂತ. ಲಡಾಖ್ ಮುಗಿಲಿ, ಬಟ್ ನಾನು ನೆಕ್ಸ್ಟು ಸೂಪರ್ ಬೈಕ್ನ ಅಪ್ಗ್ರೇಡ್ ಮಾಡಿದ್ರೆ ಈ ಬೈಕ್ನ ನಾನು ಸೆಲ್ ಮಾಡಲ್ಲ. ಈ ಬೈಕ್ ಬೇಕೇ ಬೇಕು ಗುರು. ಲಡಾಖ್ ಕರ್ಕೊಂಡು ಹೋಗಿ ಬಂದಿರೋ ಬೈಕ್ನ ಸೆಲ್ ಮಾಡೋಕೆ ಹೆಂಗಾದ್ರೂ ಮನ್ಸು ಬರುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ನನಗೆ ಯಾವತ್ತೂ ಕೈ ಕೊಟ್ಟಿಲ್ಲ ರನ್ನಿಂಗಲ್ಲಿ. ಎಲ್ಲೇ ಲಾಂಗ್ ಜರ್ನಿ ಹೋಗಿರಲಿ, ಎಷ್ಟೇ ಪೆಟ್ರೋಲ್ ಕಡಿಮೆ ಆಗಿರಲಿ, ಕೈಯೇ ಕೊಟ್ಟಿಲ್ಲ ನನಗೆ. ಅದು ಖುಷಿ ಈ ಗಾಡಿ ಮೇಲೆ ನನಗೆ. ಆಮೇಲೆ ಈ ಗಾಡಿ ನನ್ನ ಫುಲ್ ಪೊಟೆನ್ಷಿಯಲ್ ಇನ್ನೂ ಅನ್ಲಾಕೇ ಮಾಡಿಲ್ಲ. ಫುಲ್ ಸಿಸ್ಟಮ್ ಹಾಕಿಸ್ಬೇಕು, ಟ್ಯೂನ್ ಮಾಡಿಸ್ಬೇಕು, 200 ಕ್ಲಾಕ್ ಮಾಡಬೇಕು ಗಾಡಿ. ಅಲ್ಲಿವರೆಗೂ ಬಿಡಲ್ಲ ನಾನು ಇದನ್ನ. ಮಾಡಿಸ್ತೀನಿ, ಅದು ಮಾಡಿಸ್ತೀನಿ. ಫಸ್ಟು ಲಡಾಖ್ ಮುಗೀಲಿ, ಆಮೇಲೆ ಅದೇ ಕೆಲಸ, ಫುಲ್ ಸಿಸ್ಟಮ್ ಮಾಡಿಸೋದೇ ಕೆಲಸ ಬೇಕು ಗುರು. ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ ಈ ಸ್ಪೀಡ್, ಸಾಕಾಗಲ್ಲ ಇನ್ನು. ಈ ಸ್ಪೀಡು ಹೋಗಿ 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 ಅಭ್ಯಾಸ ಆಗ್ಬಿಟ್ಟಿದೆ. ನೋಡೋಣ 200 ಸ್ಪೀಡ್ ಟಚ್ ಆದರೆ ಹೆಂಗಿರುತ್ತೆ ಅಂತ. ಆ್ಯಂಡ್ ಈ ಮಾತು ನಮ್ಮ ಅಪ್ಪ ಅಮ್ಮ ಕೇಳಿಸ್ಕೊಂಡ್ರೆ ನನ್ನ ಕತೆ ಮುಗೀತು ಅಷ್ಟೇ. ಈ ಫ್ಯೂಲ್ ಹಾಕ್ಸ್ಕೊಂಡ್ಬಿಡ್ತೀನಿ ನಾನು. ಫ್ಯೂಲ್ ಹಾಕ್ಸ್ಕೊಂಡು 80, 90 ಕ್ರೂಸ್ ಮಾಡ್ಕೊಂಡು ಹೋಗ್ತೀನಿ ಆರಾಮಾಗಿ. ನಮ್ಮ ಹುಡುಗರು ಚೆಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಮುಂದೆ. ಓ ಇದೇನಪ್ಪ ಹಿಂಗಿದೆ ಇಲ್ಲಿ? ಪೆಟ್ರೋಲ್ ಇದೆಯೋ ಇಲ್ವಾ? ಯಾರೂ ಇಲ್ಲ ಅನ್ಸುತ್ತೆ. ನೋಡೋಣ, ಒಂದಿಷ್ಟು ಮುಂದೆ ಹೋಗೋಣ. ಗುರು ರಿಸರ್ವಲ್ಲಿ 40 ಕಿಲೋಮೀಟ್ರ್ ಬರುತ್ತೆ, ಅದು ಸ್ಲೋ ಆಗಿ ಓಡಿಸಿದ್ರೆ, ಸರಿಗೆ ಓಡಿಸಿದ್ರೆ. ಬಾಯ್ಸ್ ನೋಡಿ, ಇದು ಗೋದಾವರಿ ನದಿ. ಪರವಾಗಿಲ್ಲ, ನೀರು ಅಷ್ಟೊಂದೇನಿಲ್ಲ, ಬಟ್ ಕೃಷ್ಣಾ ನದಿಗಿನ್ನ ಜಾಸ್ತಿನೇ ಇದೆ. ಇವು ಮಳೆ ಇನ್ನೂ ಶುರು ಆಗಿಲ್ಲ ನೆಟ್ಟಿಗೆ ಅನಿಸುತ್ತೆ. ಸಿಕ್ಕಾಪಟ್ಟೆ ಸೆಕೆ ಇದೆ. ಆಂಧ್ರ ಮಾತ್ರ ಇನ್ನೂ ನಾವು ಹಂಗೆ ಮೇಲೆ ಹೋಗ್ತಾ ಹೋಗ್ತಾ ತುಂಬ ಜಾಸ್ತಿ ಆಗುತ್ತೆ ಟೆಂಪ್ರೇಚರು. ಕ್ರಾಸ್ ಆಗಬೇಕು ಮೋಸ್ಟ್ಲಿ ಚಂಡೀಗಢವರೆಗೂ ಬರೋವರೆಗೂ ಹಿಂಗೆ ಸೆಕೆ ಇರುತ್ತೆ ಅಂತ ಅನ್ಕೊತೀನಿ ನಾನು. ಸಿಕ್ಕಾಪಟ್ಟೆ ಬಿಸಿಲು. ಇಲ್ಲಿ ಪೆಟ್ರೋಲ್ ರೇಟು 117 ಇದೆ, ಡೀಸೆಲ್ ರೇಟು 102 ಇದೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಡೀಸೆಲ್ ಕಡಿಮೆ ಇದೆ ಅಲ್ವಾ, ಇಲ್ಲಿ 102 ರೂಪಾಯಿ ಇದೆ ಡೀಸೆಲ್ಲು. ಫಸ್ಟ್ ಡೇ ಬೇರೆ ನಾನು ನನ್ನ ಮೈಕ್ ಚಾರ್ಜರ್ ಕಳ್ಕೊಂಡೆ ಸ್ಪೀಡಿಂಗಿಂದ. ಇವತ್ತು ರೇನ್ ಲೈನರ್ ಬೂಟ್ಸ್ ಇತ್ತು, ಅದು ಕಳ್ಕೊಂಡಿದ್ದೀನಿ. ಇನ್ನೂ ಏನೇನು ಕಳ್ಕೊಬೇಕಪ್ಪ. ತುಂಬ ತಿಕ್ಕ ಉರಿತಾ ಇದೆ ಗುರು ನನಗೆ. ಸಿಕ್ಕಾಪಟ್ಟೆ ನನಗೆ ತಲೆಗೆಟ್ಟೋಗಿದೆ. ನಾನು ಏನು ಮಾಡಿದೆ ಗೊತ್ತಾ, ಇಲ್ಲಿ ಇದೆಯಲ್ಲ ಇದ್ರೊಳಗಡೆ ನಾನು ಇದಿಟ್ಟಿದ್ದು
ರೇನ್ ಲೈನರ್ಸು ಮತ್ತು ರೇನ್ ಲೈನರ್ ಬೂಟ್ಸು ಇದ್ರೊಳಗೆ ಇಟ್ಟಿದ್ದು. ಅದು ಇಲ್ಲಿ ಬಂದು ಇಲ್ಲಿ ಕೆಳಗೆ ಬಂದು ಸ್ಟೋರ್ ಆಗಿದೆ. ನಾನು ಹೋಗ್ತಿದ್ದ ಸ್ಪೀಡ್ಗೆ ಅದು ಹಿಂಗೆ ಬಿಚ್ಕೊಂಡ್ಬಂದು ಟೈಟ್ ಇದೆ ನೋಡಿ, ತುಂಬ ಟೈಟ್ ಇದೆ ಇದು. ನಾನು ಹೋಗ್ತಿರೋ ಸ್ಪೀಡ್ಗೆ ಇದು ಯಾರು ಗುರು ಲಾರಿನೇ ತಗೊಂಡು ಅಪೋಸಿಟ್ ಆಗೋಯ್ತವನೆ. ನಾನು ಹೋಗ್ತಿರೋ ಸ್ಪೀಡ್ಗೆ ಇದು ಬಿಚ್ಕೊಂಡು ಹಿಂಗೆ ಫುಲ್ಲು ಹೊರಗಡೆ ಬಂದಿದೆ. ನನ್ನ ಜಾಕೆಟು ಮತ್ತು ಪ್ಯಾಂಟ್ ಸಿಕ್ತು, ಶೂಸೇ ಸಿಗಲಿಲ್ಲ, ಕಳೆದೋಯ್ತು. ಹಣೆ ಬರ ಗುರು. ನಂಗೆ ನಿಜವಾಗ್ಲೂ ನಾನು ಏನೂ ಕಳ್ಕೊಂಡಿದ್ದಿಲ್ಲ. ಗೋವಾ ಟ್ರಿಪ್ಪಲ್ಲಾಯಿತು, ಕೇರಳ ಟ್ರಿಪ್ಪಲ್ಲಾಯಿತು. ಯಾಕೋ ಈ ಥರ ಹಿಂಗೆ ದೇವ್ರ ನಮಸ್ಕಾರ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬಂದರೂ ಈ ಥರ ಗತಿ ಆಗ್ತೈತೆ ನಮಗೆ. ಎಲ್ಲ ಹಣೆ ಬರ ಅಷ್ಟೇ. ಹೋಗೋಣ. ಬಾಯ್ಸ್ ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಹೀಟ್ ಆಗಿದೆ ನನ್ನ ಗಾಡಿ, ಹೊಗೆ ಬರ್ತಾ ಇದೆ ಮಳೆಯಿಂದ. ಇಲ್ಲಿ ನೋಡಿ, ಇಲ್ಲಿ ನೀರು ಕುದೀತಾ ಇದೆ ಗುರು. ಹಿಂಗೆ ಮಾಡಬಾರ್ದು ಗುರು. ಹೆವಿ ಮಣ್ಣಾಗಿದೆ ನನ್ನ ಗಾಡಿ. ಇನ್ನು ಲಡಾಖಿಗೆ ಹೋದ್ರೆ ಏನು ಕತೆನೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಸುಡ್ತಾ ಇದೆ. ನಾನಂತೂ ರೈನ್ ಲೈನರ್ ಹಾಕ್ಕೊಳ್ಳಲ್ಲ, ಒದ್ದೆ ಆದರೂ ಪರವಾಗಿಲ್ಲ. ಆಲ್ಮೋಸ್ಟ್ ಒದ್ದೆ ಆಗಿದ್ದೀವಿ, ಇನ್ನೇನು ಹಾಕ್ಕೊಳ್ಳೋದು. ಅವನು ಅಕ್ಷಯ್ ಹಾಕ್ಕೊಂಡಿದ್ದಾನಲ್ಲ, ಅದೇ ಶೂಸ್ ನಾನು ಕಳ್ಕೊಂಡಿದ್ದು. ಎಲ್ಲ ಹಣೆ ಬರ ನೋಡಿ. ಸೊ ಡೈರೆಕ್ಟ್ ಸಂಜೆಯಿಂದ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮತ್ತೆ ನನ್ನ ಬ್ಲಾಗ್ನ. ಮಧ್ಯದಲ್ಲಿ ತುಂಬ ಮಳೆ ಬಂತು. ನನ್ನ ಮೈಕ್ ಅಡಾಪ್ಟರ್ ಮೈಕೆಲ್ಲ ಒಳಗಡೆ ಇಟ್ಕೊಂಡ್ಬಿಟ್ಟಿದ್ದೆ, ಹೆಲ್ಮೆಟೆಲ್ಲ ಫುಲ್ ಒದ್ದೆ ಆಗ್ಬಿಟ್ಟಿದೆ. ಇವಾಗ ಸದ್ಯಕ್ಕೆ ಕವಾಸ ಅನ್ನೋದು ಒಂದು ಊರು, ಕವಾಸ ಅಂತ. MP ಗೆ ಬಂದಿದ್ದೀವಿ ನಾವು ಆಲ್ರೆಡಿ. ನಾವು ಸಿಯೋನಿಗೆ ಹೋಗ್ತಾ ಇದ್ದೀವಿ. ಇನ್ನು 47 ಕಿಲೋಮೀಟ್ರ್ 53 ನಿಮಿಷ. ನಮ್ಮ ಹುಡುಗರು ಚೆಚ್ಕೊಂಡು ಹೋಗ್ತಾ ಇದ್ದಾರೆ. ನಾನು ನಿಲ್ಸ್ಕೊಂಡಿದ್ದೆ ಮೈಕ್ನ ಹಾಕೊಳ್ಳೋಕ್ಕೆ. ಬನ್ನಿ ಹೋಗೋಣ. ರೋಡ್ ನೋಡಿ ಎಷ್ಟು ಹಾಂಟೆಡ್ ಆಗಿದೆ. ನನ್ನ ಬಿಟ್ಟರೆ ಯಾರೂ ಇಲ್ಲ ಇಲ್ಲಿ. ಯಾವ ಮೊದಲು ಫಾರ್ವರ್ಡ್ ಹಾಕ್ಸ್ಬೇಕು ಇದಕ್ಕೆ. ಮಳೆ ಶುರು ಆಯಿತು ಮತ್ತೆ. ಕಾಡು ಗುರು ಇದು. ಜಸ್ಟ್ ಇಲ್ಲಿ ಒಂಥರ ಇದು ಬ್ಯಾರಿಕೇಡ್ ಥರ ಕ್ಲೋಸ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ಸರಿ ಹೊಡಿತಾ ಇದ್ದಾರೆ ಹುಡುಗರು ಮಾತ್ರ. ಇನ್ನೂ ಸಿಕ್ಕಿಲ್ಲ ನೋಡಿ ನನಗೆ. ಆಮೇಲೆ ಇನ್ನೊಂದೇನು ಗೊತ್ತಾ, ತುಂಬ ಹೆವಿ ವೇಟ್ ಕಟ್ಟಿದ್ದೀನಿ ಹಿಂದ್ಗಡೆ ನಾನು ನನ್ನ ಬೈಕ್ಗೆ. ಬಟ್ ಆದರೂ ಪರ್ಫಾರ್ಮೆನ್ಸಲ್ಲಿ ಎಲ್ಲೂ ಲ್ಯಾಗ್ ಅನಿಸ್ಲಿಲ್ಲ ನನಗೆ ಇದುವರೆಗೂ. ಮುಂಚೆ ಹೆಂಗಿತ್ತು ಹಂಗೆ ಅದೇ ಥರ ಕಿತ್ಕೊಂಡು ಹೋಗ್ತಾ ಇದೆ. ಬಟ್ ಹ್ಯಾಟ್ಸ್ ಆಫ್ ಗುರು, ರಾಯಲ್ ಎನ್ಫೀಲ್ಡ್ ಈ ಥರ ಗಾಡಿ ತೆಗೆದು ಬಿಟ್ಬಿಟ್ಟವನೆ. ಕ್ರೇಜಿ ಮಾತ್ರ. ಸ್ವಲ್ಪ ಕಾರನಿಂಗ್ ಹುಷಾರಾಗಿರ್ಬೇಕು, ಯಾಕಂದರೆ ಮಳೆ ಬೇರೆ ಆಗಿದೆ. ಚೆಚ್ತಾ ಇದೆ ಸರಿ ಈಗ ನಾನು. ಇಲ್ಲಾಂದರೆ ಅದು ಬೇರೆ ಅನ್ನೋನ್ ರೋಡ್ಸ್ ಅಲ್ವಾ. ಟಿಪಿಕಲ್ ಹೇರ್ ಪಿನ್ ಬೆಂಡ್ಸ್ ಇದ್ದಾವೆ ಇವೆಲ್ಲ. ಜಾತ್ರೆ ನೋಡಿ, ರೋಡೇ ಕಾಣಲ್ಲ. ಯಾವತ್ತೂ ಆಗಲಿ ಲಡಾಖ್ಗೆ ಒಬ್ಬರೇ ಸೋಲೋ ಟ್ರಾವೆಲ್ ಮಾಡಬೇಡಿ. ಮಾಡಬೇಕು ಅಂತ ಇದ್ರೇ ನಿಮಗೆ ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಅಂದರೆ ಅವ್ರ ಹತ್ರ ಎಲ್ಲ ಹೋಗಿರ್ತಾರಲ್ಲ, ಹೋಗಿ ಬಂದಿರ್ತಾರಲ್ಲ ಲಡಾಖ್ಗೆ, ಅವ್ರ ಹತ್ರ ಎಕ್ಸ್ಪೀರಿಯೆನ್ಸ್ ಕೇಳಿ ಹೆಂಗಿತ್ತು ಅಂದ್ಬಿಟ್ಟು ಅವ್ರು ಕರೆಕ್ಟಾಗಿ ತಿಳಿಸ್ಕೊಡ್ತಾರೆ. ಆಮೇಲೆ ಯಾವತ್ತೂ ನೀವು ಒಬ್ಬರೇ ಬೈಕ್ ರೈಡ್ ಮಾಡ್ಕೊಂಡು ಹೋಗಬೇಡಿ ಸೋಲೋ. ಇಲ್ಲಿಂದ ಬೆಂಗಳೂರಿಂದ ಅಂತೂ
ತುಂಬ ರಿಸ್ಕಿ. ನೋಡಿ ಇವಾಗ ರಾತ್ರಿ 12 ಗಂಟೆ ಹತ್ರ ಆಗಿದೆ. ಇನ್ನು 12 ಗಂಟೆಗೆ ಅರ್ಧ ಗಂಟೆ. ಇನ್ನೂ ನಮ್ಮ ಸ್ಟೇಗೆ ರೀಚ್ ಆಗಿಲ್ಲ. ನಮ್ಮ ಸ್ಟೇಗೆ ರೀಚ್ ಆಗೋದು ಇನ್ನೂ ಅರ್ಧ ಗಂಟೆ ತೋರಿಸ್ತಾ ಇದೆ. ಅದ್ರ ಮೇಲೆ ನಾವು ನಾಳೆ ಬೆಳಗ್ಗೆ 5 ಗಂಟೆಗೆ ಹೊರಡೋಣ ಅಂದ್ಕೊಂಡಿದ್ದೀವಿ. ಓಹೋ ಜಾರ್ತಾ ಇದೆ ಗುರು ಸಿಕ್ಕಾಪಟ್ಟೆ. ತುಂಬ ಕೇರ್ಫುಲ್ ಆಗಿರಬೇಕು. ಬಿಡಿ ಸುಮ್ಮನೆ ರಿಸ್ಕ್ ಏನಕ್ಕೆ, ಇಲ್ಲೇ ಬಂದ್ಬಿಡ್ತೀನಿ. ಓ ಫಕ್, ವೀಲ್ ಸ್ಪಿನ್ ಆಯಿತು ಗುರು. ಆಂಟಿ ಇಷ್ಟೊತ್ತಲ್ಲ ಅದು ಹೆಂಗೆ ಕೆಲಸ ಮಾಡ್ತೀರಾ ಆಂಟಿ? ಓ ಜನರು ಇದ್ದಾರೆ. ಮಳೆ ಶುರು ಆಯಿತು ನೋಡಿ. ಅಯ್ಯಪ್ಪ ಸಿಕ್ಕಾಪಟ್ಟೆ ಜೋರಾಗಿ ಬೀಳ್ತಾ ಇದೆ. ನಂದು ಮೈಕು, ರಿಸೀವರು ಮತ್ತು ಟ್ರಾನ್ಸ್ಮಿಟರ್ ಎರಡು ವಾಟರ್ ಪ್ರೂಫ್ ಆಗಿರೋ ಕಾರಣ ಆರಾಮಾಗಿ ಮಾಡ್ತಾ ಇದ್ದೀನಿ ಬ್ಲಾಗ್ನ ನಾನು. ಓ ಏನೂ ಕಾಣಿಸ್ತಾ ಇಲ್ಲ ಗುರು. ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಹೈಪ್ ಮಾಡಿದಾರಲ್ಲ ಬೈಕಿಂಗ್ ಬಗ್ಗೆ. ಆ ಹೈಪ್ ತಕ್ಕಂತೆ ಫನ್ ಇದೆ ನಿಜ, ಇಲ್ಲ ಅಂತ ಹೇಳಲ್ಲ. ಬಟ್ ಅದ್ರ ಹಿಂದೆ ತುಂಬ ಕಷ್ಟ ಇದೆ ಗುರು. ಈಗ ನೋಡಿ ನಂಗೆ ಮಾತಾಡೋಕ್ಕೂ ಕಷ್ಟ ಆಗ್ತಾ ಇದೆ, ತಮಾಷೆ ಅಲ್ಲ. ಥರ ಮಳೆ, ಬಿಸಿಲು, ಚಳಿ, ಗಾಳಿ ಹೆಂಗೆ ಎಕ್ಸ್ಪೋಜರ್ ಇರುತ್ತೆ ಗೊತ್ತಾ ನಮಗೆ? ಶೂಸ್ ಒಣಗೋಗಿತ್ತು, ಮತ್ತೆ ಒದ್ದೆ ಆಯಿತು. GTಗೆ ಯಾರ್ಯಾರೆಲ್ಲ ವೀಲ್ ಕ್ಯಾಪ್ಗಳೆಲ್ಲ ಹಾಕಿಸ್ತಿರಲ್ಲ, ಅಲಾಯ್ ವೀಲ್ಸ್ ಆಗಿರ್ಬೋದು, ಸ್ಟೀಲ್ ಡ್ರೀಮ್ಸ್ ಆಗಿರ್ಬೋದು, ಈ ಥರ ಮಳೆಯಲ್ಲಿ ಹಾಕೊಂಡು ಓಡಿಸಿದ್ರೆ ತುಂಬ ಡೇಂಜರು. ಯಾಕೆ ಗೊತ್ತಾ? ಈಗ ಸಪೋಸು ಒಂದು ಜಾಗದಲ್ಲಿ ಫುಲ್ಲು ನೀರು ಸ್ಟಿಲ್ಲಾಗಿ ನಿಂತ್ಕೊಂಡಿರುತ್ತೆ, ನೀವು ಮಿಸ್ಟೇಕಲ್ಲಿ ಅದ್ರ ಮೇಲೆ ಹೋದರೆ ನಿಮ್ಮ ಟೈರು ಸೀಳ್ಕೊಂಡು ಹೋಗ್ಬೇಕು ನೀರನ್ನ. ಸೊ ನೀವು ಆರಾಮಾಗಿ ಪಾಸ್ ಆಗಬೇಕು ಅಂದರೆ ನಿಮ್ಮ ಅಲಾಯ್ಸ್ ಎಲ್ಲ ಕ್ಲಿಯರ್ ಆಗಿರಬೇಕು. ಅಲಾಯ್ಸ್ ಆಗಲಿ ರಿಮ್ಸ್ ಆಗಲಿ, ನೀವು ವೀಲ್ ಕ್ಯಾಪ್ ಹಾಕೋದ್ರಿಂದ ನೀರಿಗೆ ಎಸ್ಕೇಪ್ ಹಾಕಿ ಜಾಗನೇ ಸಿಗಲ್ಲ, ಪಕ್ಕ ನೀವು ಬೀಳೋದು ಗ್ಯಾರಂಟಿ. ವೀಲ್ ಕ್ಯಾಪು ಅದು ಏನು ಚೆನ್ನಾಗಿ ಕಾಣೋದು ಗುರು, ಚಪ್ರಿ ಥರ. ನಿಜವಾಗ್ಲೂ ಲುಕ್ಸು ಅಂತ ಹೇಳ್ತಾರೆ, ಒಂದಿಷ್ಟು ಪ್ರಾಕ್ಟಿಕಾಲಿಟಿನೂ ನೋಡಿ. ಈ ಗೂಗಲ್ ಮ್ಯಾಪಿಗೆ ಒಂದು ದೊಡ್ಡ ನಮಸ್ಕಾರ ಗುರು. ಒಂದು ಫ್ಲೈಓವರ್ಗೆ ಬಂದುಬಿಟ್ಟಿದ್ದೀನಿ ನಾನು. ಈ ಫ್ಲೈಓವರ್ ಇನ್ನೂ ಓಪನೂ ಆಗಿಲ್ಲ, ಅಲ್ಲಿ ತೋರಿಸ್ತಾ ಇದೆ ಆಯಿತಾ. ನಾನು ಇನ್ ಕೇಸ್ ಏನಾದರೂ ಫಾಸ್ಟಾಗಿ ಬಂದುಬಿಟ್ಟಿದ್ರೆ ಹೋಗಿ ಹಳ್ಳದಲ್ಲಿ ಬಿದ್ದುಬಿಡ್ತಿದ್ದೆ ನಾನು.